ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಪೇರಡ್ಕ ಗೂನಡ್ಕ ಮಸೀದಿಯ ವಠಾರದಲ್ಲಿ ಜುಮಾ ನಮಾಜ್ನ ಬಳಿಕ ಪ್ರತಿಭಟನಾ ಸಭೆ ನಡೆಯಿತು. ಜಮಾತ್ ಅಧ್ಯಕ್ಷರಾದ ಟಿಎಂ ಶಹೀದ್ ತೆಕ್ಕೆಲ್ ಮಾತನಾಡಿ, ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ನಡೆಸಿದ ಹತ್ಯಾಕಾಂಡ ಅತ್ಯಂತ ಹೇಯ ಕೃತ್ಯವಾಗಿದೆ. ಸರ್ಕಾರವು ಅತಿ ಶೀಘ್ರವಾಗಿ ಉಗ್ರಗಾಮಿಗಳನ್ನು ಮಟ್ಟ ಹಾಕಿ ತಕ್ಕ ಶಿಕ್ಷೆ ನೀಡಬೇಕು. ಅದೇ ರೀತಿ ಈ ಪ್ರಕರಣದ ಹೆಸರಲ್ಲಿ ದೇಶಪ್ರೇಮಿಗಳಾದ ಭಾರತೀಯ ಮುಸಲ್ಮಾನರನ್ನು ವಿನಾಕಾರಣ ಅಪರಾಧಿಗಳನ್ನಾಗಿ ಚಿತ್ರಿಸುವುದನ್ನು ಮಾಧ್ಯಮಗಳು ಮತ್ತು ಸಂಬಂಧಪಟ್ಟವರು ನಿಲ್ಲಿಸಬೇಕೆಂದರು. ಅವನು ನಮ್ಮ ಸಮುದಾಯದ ಅಥವಾ ಇಸ್ಲಾಮಿನ ವ್ಯಕ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದೆ ನಮ್ಮ ನಯೀಂ ಫೈಜಿ ಖತೀಬ್ ಉಸ್ತಾದ್ ಅವರು ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾರೆ. ಜಮಾತ್ ಉಪಾಧ್ಯಕ್ಷ ಟಿಬಿ ಹನೀಫ್, ಕಾರ್ಯದರ್ಶಿ ಪಿಕೆ ಉಮರ್ ಗೂನಡ್ಕ, ಖಜಾಂಚಿ ಮೊಹಮ್ಮದ್ ಕುಂಜಿ ತೆಕ್ಕಿಲ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಚಿಕ್ಕಪ್ಪನ ಮೃತದೇಹವನ್ನು ಕಂಡ ಬಳಿಕವೂ ಆ ಮುಸ್ಲಿಂ ಯುವಕ 15ರಷ್ಟು ಹಿಂದೂಗಳನ್ನು ಅಲ್ಲಿಂದ ಕಾಪಾಡಿದ್ದಾನೆ. ಈ ರೀತಿ ಈ ಕೊಂದ 4 ಮಂದಿಯ ಧರ್ಮವನ್ನು ಮಾತ್ರ ಇಲ್ಲಿ ಹೇಳಲಾಗ್ತಾ ಇದೆ. ಕಾಪಾಡಿದ 400 ಮಂದಿಯ ಧರ್ಮವನ್ನು ಯಾಕೆ ಚರ್ಚೆ ಮಾಡಲಾಗ್ತಾ ಇಲ್ಲ ಎಂಬುದು ನಾವು ಈ ಮಾಧ್ಯಮದವರೊಂದಿಗೆ ಕೇಳಬೇಕು. ಪ್ರತಿಯೊಬ್ಬರು ಅಲ್ಲಿಂದ ಪಾರಾದ ಪ್ರತಿಯೊಬ್ಬರು ಅಲ್ಲಿನ ಮುಸಲ್ಮಾನರನ್ನು ಅವರ ಒಂದು ಸಹಾಯವನ್ನು ಸಹಕಾರವನ್ನು ಹೇಳ್ತಾ ಇದ್ದಾರೆ. ಅದು ನೈಜ ಮುಸಲ್ಮಾನರು, ಅವರಾಗಿದ್ದಾರೆ ನೈಜ ಮುಸ್ಲಿಮರು. ಆದ್ದರಿಂದ ನಮಗೆ ಭಯೋತ್ಪಾದಕರೊಂದಿಗೆ ಸಂಬಂಧವಿಲ್ಲ, ಅವರಿಗೆ ನಮ್ಮ ಬೆಂಬಲವಿಲ್ಲ. ಅವರನ್ನು ನಾವು ಕೊನೆಯ ಉಸಿರಿನವರೆಗೂ ವಿರೋಧಿಸುತ್ತೇವೆ.